ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಡೇ 5 ಆಫ್ ಫಿಟ್ನೆಸ್ ಬ್ಲಾಗ್. ಇವತ್ತು ಬೆಳಿಗ್ಗೆ 7 ಮನಸ್ಸು ಇದ್ದಿದ್ದಿಲ್ರಿ, ಆದ್ರೂ ಇವತ್ತು ಜಲ್ದಿನೇ ಎದ್ದು ಬಿಟ್ಟಿದ್ವಿ. 5 ಎದ್ದು ಬಿಟ್ಟಿದ್ವಿ. ಎದ್ದು ಹೊರಗೆ ಬಂದು ನೋಡಿದ್ರೆ ನೀನು ಎತ್ತಿದ ಮಳೆ ಇನ್ನೂ ಬಿಟ್ಟಿದ್ದಿಲ್ಲ. ಹಿಂಗಾಗಿ ಏನ್ ಮಾಡೋದು ಅಂತ ಅನ್ಕೊಂಡು ಒಳಗೆ ಹೋಗಿ ಮುಖ ತಕೊಂಡು ನಾಳೆ ಹಾಕಿದ್ವಿ. ಅದನ್ನ ತಿಂದು ಜಳಕ ಇಳ್ಕ ಮಾಡಿ ರೆಡಿಯಾಗಿ ಈಗ ಶನಿವಾರ ಆಗಿದ್ರಿಂದ ಹನುಮಪ್ಪ ಗುಡಿಗೆ ಹೋಗಿ ಬಂದು ಬೆಳಿಗ್ಗೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ರು. ಉಪ್ಪಿಟ್ಟು ಮಾಡೋದು ಈಗ ಅಲ್ಲೇ ಒಮ್ಮಕ್ಳು ಮಧ್ಯಾಹ್ನ ಊಟಕ್ಕೆ ಬಂದಿವ್ರಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ಸಬ್ಬಸಿಗೆ ಪಲ್ಯ, ರೊಟ್ಟಿ ಮತ್ತೆ ಹಸೆ ಖಾರಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ತಿಂದ್ಬಿಟ್ರೆ ಬೆಂಕಿ ಅನ್ಸತ್ರಿ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಹೋಗೋ ಟ್ರೈನ್ ನಿಲ್ಲಿಸಬಹುದ್ರಿ, ಆದ್ರೆ ನಮ್ಮ ಸೊಸಿ ಹೇಳಕತ್ರ ಅದನ್ನ ಯಾರ ಕಡೆಯಿಂದ ನಿಲ್ಲಿಸಕ್ ಆಗಲ್ಲ. ಅದು ಅವ್ರ ಅವ್ನ ಕಡೆಯಿಂದ ಮಾತ್ರ ಸಾಧ್ಯ. ನಮ್ಮ ಸೊಸಿ ಅಂತ ಕೆದಾಳ. ಮತ್ತೆ ಒಂದೆರಡು ತಾಸು ಮಕ್ಕೊಂಡೆದ್ದು ಒಂದೆರಡು ನೀರು ಕುಡಿದು ಒಂದು ಸ್ವಲ್ಪ ಹೊಟ್ಟೆ ಸಂಗಾತ. ಹಿಂಗಾಗಿ ಒಂದು ಬಾಳೆಹಣ್ಣು ತಿಂದು ಜಿಮ್ ಹೊಂಟ್ಬಿಟ್ಟೆ. ನಿನ್ನೆ ಮಧ್ಯಾಹ್ನ ತಿಂದು ಮಳಿ ಇವತ್ತು ಮಧ್ಯಾಹ್ನ ಮಟ್ಟ ಹೊಂಟಿದ್ರಿ. ಒಟ್ಟ 24 hours ಹೊಡೆದೈತಿ. ಈಗ ಸ್ವಲ್ಪ ಕಮ್ಮಿ ಆಗ್ಯದಂಗೆ ಆಗಿತ್ತು. ಹಿಂಗಾಗಿ ಬಡ ಜಿಮ್ ಒಳಗೆ ಎಂಟ್ರಿ ಆಗ್ಬಿಟ್ಟೆ. ಎಂಟ್ರಿ ಆದ್ಕೊಳ್ಳಿ ಆಂಜನೇಯನ ಆಶೀರ್ವಾದ ತಗೊಂಡೆ. ನಮ್ಮ ಊರಾನ್ ಜಿಮ್ ಬರ್ಬೇಕಂದ್ರೆ ನಮ್ಮ ಜಿಮ್ ಸೆಟರ್ಸ್ ಯಾರು ಎತ್ತಿ ಒಳಗೆ ಬರ್ತಾರಲ್ಲ ಅಷ್ಟ ಜಿಮ್ ಮಾಡಕ ಫಿಟ್, ಇಲ್ಲ ಅಂದ್ರೆ ಅವನು ಅನ್ಫಿಟ್. ನನಗೂ ಮೊದ್ಲು ಹಾಕಿದ್ದಿಲ್ಲ, ಆದ್ರೆ ಈಗ ಕಸರತ್ತು ಮಾಡಿ ಎತ್ತಕತ್ತನ್ರಿ. ಹಂಗ ಮಜಾಕ್ ಮಾಡಿದಿರಿ. ಇವತ್ತು ಬಾಡಿ ಪೊಸಿಷನ್ ನೋಡ್ಕೊಂಡು ಬಡ ವಾರ್ಮ್ ಅಪ್ ಮಾಡಿದೆ. ವಾರ್ಮ್ ಅಪ್ ಎಲ್ಲ ಮುಗಿಸಿದ ಮ್ಯಾಗ ಇವತ್ತು ಲೆಗ್ಗಿಗೆ ಎಕ್ಸರ್ಸೈಸ್ ಮಾಡ್ಬೇಕಂತ ಹೇಳಿ ನಾನು ಈ ಎಕ್ಸರ್ಸೈಸ್ 3 ಸೆಟ್ 30 ಹೊಡೆದ್ರಿ. ಹೊಡೆದಾದ್ಮ್ಯಾಗ ಕಾಲ ಸ್ವಲ್ಪ ತರನಾಗತ್ತು. ಯಾಕಂದ್ರೆ ಸ್ಟಾರ್ಟಿಂಗ್ ಹಂಗಾಕತ್ರಿ, ಆಮೇಲೆ ಬರ್ತಾ ಸ್ವಲ್ಪ ಕಮ್ಮಿ ಆಕತಿ. ಏನ್ ಅನ್ಸಂಗಲ್ಲ. ಏನನ್ರಿಪ್ಪ ಸ್ವಲ್ಪ ಎಕ್ಸರ್ಸೈಸ್ ಮಾಡಿದ ಕೂಡ ಮೈ ತುಂಬಾ ನೀರೇ ಎದ್ಬಿಡ್ತಾವ. ಆದ್ರೆ ಅದನ್ನ ಆರೋಗ್ಯಕ್ಕೆ ಒಳ್ಳೆಯದಂತಾರ. ಇವತ್ತು ಜಿಮ್ ಒಳಗೆ ಕ್ರೌಡ್ ಭಾಳ ಇತ್ತು. ಹಿಂಗಾಗಿ ಬಡ ಎಕ್ಸರ್ಸೈಸ್ ಎಲ್ಲ ಮುಗಿಸಿ ಮನೆಗೆ ಹೊಂಟೇರಿ. ಇವತ್ತಿನ ಬ್ಲಾಗ್ ಇಷ್ಟ ರೀ. ಮತ್ತೆ ನಾಳಿನ ಬ್ಲಾಗ್ನಾಗ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ನಮಸ್ಕಾರ, ಗುಡ್ ನೈಟ್.